ರೇಣುಕಾಸ್ವಾಮಿ ಕೊಲೆ ಆರೋಪಿಗೆ ಕಾಂಗ್ರೆಸ್ ಶಾಸಕ ಕ್ಯಾರೆಕ್ಟರ್ ಸರ್ಟಿಫಿಕೇಟ್. ದರ್ಶನ್ ಕೊಲೆಗಡುಕ ಅಲ್ಲ ಎಂದ ಮದ್ದೂರು ಎಂಎಲ್ಎ ಉದಯ್ ಗೌಡ. ಕೊಲೆ ಕೇಸ್ ಮುಚ್ಚಾಕೋದಿಕ್ಕೆ ಸಾಲ ಪಡ್ಕೊಂಡಿದ್ರ ಸಾರಥಿ. ದರ್ಶನ್ಗೆ 70 ಲಕ್ಷ ಡೀಲ್ ಸಂಕಷ್ಟ. 10ನೇ ದಿನವೂ ದರ್ಶನ್ ವಿಚಾರಣೆ. ದರ್ಶನ್ಗೆ ಹಳೆ ಕೇಸ್ಗಳೇ ಕಂಟಕವಾಗುತ್ತಾ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸೂತ್ರಧಾರಿ ಪವಿತ್ರ ಗೌಡ ಜೈಲು ಬಂದಿ. ಇದರೊಂದಿಗೆ ಮತ್ತೊಂದಿಷ್ಟು ಇಂಟ್ರೆಸ್ಟಿಂಗ್ ಸುದ್ದಿ ಇದೆ, ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಚಿತ್ರದುರ್ಗ ರೇಣುಕಾಸ್ವಾಮಿ ಹತ್ಯೆ ಕೇಸ್ ರಾಜ್ಯದಲ್ಲಿ ಬಿರುಗಾಳಿಯನ್ನ ಎಬ್ಬಿಸಿದೆ. ಮನುಷ್ಯರಿಗಿಂತ ಕ್ರೂರವಾಗಿ ರೇಣುಕಾಸ್ವಾಮಿಯನ್ನ ದರ್ಶನ್ ಅಂಡ್ ಡೆವಿಲ್ ಗ್ಯಾಂಗ್ ಹತ್ಯೆ ಮಾಡಿದೆ. ಈಗಾಗಲೇ A1 ಪವಿತ್ರ ಗೌಡ ಸೇರಿದಂತೆ 13 ಮಂದಿಯನ್ನ ಜೈಲಿಗೆ ಕಳುಹಿಸಲಾಗಿದೆ. ದರ್ಶನ್ ಹಾಗೂ ಇನ್ನಿತರ 3 ಮಂದಿಗೆ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ನಾಳೆ ಮತ್ತೆ ಕಸ್ಟಡಿಗೆ ಕೇಳದಿದ್ರೆ ದರ್ಶನ್ ಕೂಡ ಜೈಲಿಗೆ ಹೋಗೋ ಕ್ಯೂನಲ್ಲಿದ್ದಾರೆ. ಇಷ್ಟೆಲ್ಲ ಆದ್ರೂ ದರ್ಶನ್ ಕೊಲೆಗಡುಕ ಅಲ್ವಂತೆ. ನಿನ್ನೆ ಅಷ್ಟೇ ಈ ಕೇಸ್ನಲ್ಲಿ ತುಟಿಪಿಟಿಕ್ ಅನ್ನಬಾರದು ಅಂತ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟರೂ ಮದ್ದೂರು ಕಾಂಗ್ರೆಸ್ ಶಾಸಕ ಉದಯ್ ಗೌಡ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ. ದರ್ಶನ್ ಒಳ್ಳೆಯ ವ್ಯಕ್ತಿ, ಸ್ವಲ್ಪ ಸಿಡುಕು. ದರ್ಶನ್ಗೆ ಕೊಲೆ ಮಾಡೋ ಬುದ್ಧಿ ಇಲ್ಲ, ದರ್ಶನ್ ಕೊಲೆಯಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ಶಾಸಕ ಉದಯ್ ಗೌಡ ಸಮರ್ಥಿಸಿಕೊಂಡಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದ ಉದಯ್ ಗೌಡ, ನಾವು ದರ್ಶನ್ ಪರವಾಗಿ ಪ್ರಭಾವ ಬೀರಿದ್ರೆ ಈ ಸ್ಥಿತಿ ಬರ್ತಿರ್ಲಿಲ್ಲ. ದರ್ಶನ್ ಪರವಾಗಿ ಪ್ರಭಾವ ಬೀರೋ ಹಾಗಿದ್ರೆ ಜೈಲಿನಲ್ಲಿ ಇರ್ತಿದ್ರಾ ಅಂತ ಉದಯ್ ಗೌಡ ಪ್ರಶ್ನಿಸಿದ್ದಾರೆ. ಇನ್ನು ದರ್ಶನ್ ಗ್ಯಾಂಗ್ ಗನ್ಮ್ಯಾನ್ ಮೇಲೂ ಕೂಡ ಹಲ್ಲೆ ಮಾಡಿಲ್ಲ, ನಾವು ಮಧ್ಯಸ್ಥಿಕೆಯನ್ನು ವಹಿಸುತ್ತಿರಲಿಲ್ಲ ಅಂತ ಉದಯ್ ಗೌಡ ಹೇಳಿದ್ದಾರೆ. ಆ ತರ ಕೆಟ್ಟ ಮನ್ಸ ಅಲ್ಲ, ಕೊಲೆ ಮಾಡುವಂತ ವ್ಯಕ್ತಿನೂ ಅಲ್ಲ. ಇಷ್ಟು ಒಳ್ಳೆ ವ್ಯಕ್ತಿತ್ವ, ಸ್ವಲ್ಪ ಸಿಡುಕು, ಮಾತಾಡೋದು ರಫ್ ಅಂಡ್ ಟಫ್ ಅದಿದೆ. ಕೊಲೆಗಡಕ ಅಲ್ಲ ದರ್ಶನ್, ಒಳ್ಳೆ ವ್ಯಕ್ತಿತ್ವ ಇರುವಂತ ವ್ಯಕ್ತಿ. ಸ್ವಲ್ಪ ಸಿಡುಕು ಮನೋಭಾವ ಇದೆ, ಕೊಲೆಗಡಕ ಆ ತರ ಬುದ್ಧಿ ಇಲ್ಲ, ಇಷ್ಟಂತೂ ಸತ್ಯ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದಿನಕ್ಕೊಂದು ಸ್ವರೂಪ ಪಡೆದುಕೊಳ್ತಾ ಇದೆ. ಕೊಲೆ ಕೇಸ್ನಲ್ಲಿ ಬಂಧನವಾಗಿರುವ ದರ್ಶನ್ ವಿಚಾರಣೆ ಮುಂದುವರೆದಿದೆ. ದರ್ಶನ್ ಮನೆಯಲ್ಲಿ ಸಿಕ್ಕ 70 ಲಕ್ಷ ರೂಪಾಯಿ ಮೂಲವನ್ನು ಇದೀಗ ಪೊಲೀಸರು ಬೆನ್ನಟ್ಟಿದ್ದಾರೆ. ಮೊದಲ ಬಾರಿ ಸಿಕ್ಕ 30 ಲಕ್ಷ ರೂಪಾಯಿ, ಮೊನ್ನೆ ಸಿಕ್ಕ 37 ಲಕ್ಷ ರೂಪಾಯಿ ಹಾಗೂ ಪತ್ನಿ ವಿಜಯಲಕ್ಷ್ಮಿಗೆ ಕೊಡಲಾಗಿದ್ದ 3 ಲಕ್ಷ ರೂಪಾಯಿ ಮೂಲವನ್ನು ಪೊಲೀಸರು ಕೆದಕ್ತಾ ಇದ್ದಾರೆ. ಆದರೆ ದರ್ಶನ್ ಬಳಿ ವಶಪಡಿಸಿಕೊಂಡ 40 ಲಕ್ಷ ರೂಪಾಯಿ ಮೂಲವೇ ನಿಗೂಢ. ಶಾಸಕರೊಬ್ಬರ ಆಪ್ತ ಮೋಹನ್ ರಾಜ್ ಎಂಬಾತ ದರ್ಶನ್ಗೆ ಈ 40 ಲಕ್ಷ ರೂಪಾಯಿ ನೀಡಿದ್ದು, ಇದರ ಹಿನ್ನೆಲೆಯನ್ನ ಪೊಲೀಸರು ಬೆನ್ನತ್ತಿದ್ದಾರೆ. ಹೆಸರು ಬಹಿರಂಗಗೊಂಡ ಬಳಿಕ ಮೋಹನ್ ರಾಜ್ ನಾಪತ್ತೆಯಾಗಿದ್ದು, ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಬಂಧಿತ ಆರೋಪಿಗಳ ಮಾಹಿತಿಯ ಮೇರೆಗೆ ಈತನ ಮನೆಗೆ ನೋಟಿಸ್ ಕೊಡಲು ಕಾಮಾಕ್ಷಿಪಾಳ್ಯ ಪೊಲೀಸರು ಮುಂದಾಗಿದ್ದಾರೆ. ಮೋಹನ್ ರಾಜ್ ವಿಚಾರಣೆಯ ನಂತರವಷ್ಟೇ ಸತ್ಯಾಸತ್ಯತೆ ಗೊತ್ತಾಗಲಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಮುಕ್ಕಾಲು ಗ್ಯಾಂಗ್ ಜೈಲಿನಲ್ಲಿದೆ. ದರ್ಶನ್ ಸೇರಿ ಇನ್ನೂ 4 ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ದರ್ಶನ್ ಅತ್ಯಾಪ್ತರಾದ A4 ಧನರಾಜ್, A10 ವಿನಯ್, A14 ಪ್ರದೋಷ್ಗೆ ಪೊಲೀಸರು ವಿಚಾರಣೆಗೊಳಪಡಿಸಿದ್ದು, ಇನ್ನಷ್ಟು ಆಘಾತಕಾರಿ ಮಾಹಿತಿಗಳನ್ನು ಕೆದಕಿದ್ದಾರೆ. ಮೆಗ್ಗಾರ್ನಿಂದ ಶಾಕ್ ಕೊಟ್ಟು ರೇಣುಕಾಸ್ವಾಮಿಯನ್ನು ಕೊಂದ ಧನರಾಜ್ನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇನ್ನು ನಿನ್ನೆ ದರ್ಶನ್ ಕಸ್ಟಡಿಗೆ ಪಡೆಯಲು ಕೋರ್ಟ್ಗೆ ಸಲ್ಲಿಸಿದ ರಿಮ್ಯಾಂಡ್ ಕಾಪಿಯಲ್ಲಿ ಪೊಲೀಸರು ಬೆಚ್ಚಿ ಬೀಳಿಸುವಂತಹ ಅಂಶವನ್ನು ಪ್ರಸ್ತಾಪಿಸಿದ್ದಾರೆ. ದರ್ಶನ್ಗೆ ಕ್ರಿಮಿನಲ್ ಹಿನ್ನೆಲೆ ಇದೆ ಅಂತ ಹೇಳಿ ರಿಮ್ಯಾಂಡ್ ಕಾಪಿಯಲ್ಲಿ ಉಲ್ಲೇಖಿಸಿದ್ದಾರೆ. ಅಷ್ಟೇ ಅಲ್ಲದೆ ದರ್ಶನ್ ವಿರುದ್ಧ ಈ ಹಿಂದೆ ದಾಖಲಾಗಿದ್ದ ಹಳೆಯ ಕೇಸ್ಗಳು ಕ್ರಿಮಿನಲ್ ಹಿನ್ನೆಲೆಯನ್ನ ಕನ್ಫರ್ಮ್ ಮಾಡಿವೆ. ರೇಣುಕಾಸ್ವಾಮಿ ಹತ್ಯೆ, ಕಾಟೇರ ಸಕ್ಸಸ್ ಪಾರ್ಟಿ, ಮೈಸೂರಿನ ಸಂದೇಶ್ ಫ್ರಿನ್ಸ್ ಘಟನೆ, RR ನಗರದ ನಿವಾಸದ ಬಳಿ ಕಾರ್ ಪಾರ್ಕಿಂಗ್ ಗಲಾಟೆ, ವಕೀಲೆ ಮೇಲೆ ನಾಯಿ ಬಿಟ್ಟಂತಹ ಆರೋಪ, ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಮಾಡಿದಂತಹ ಆರೋಪವನ್ನ ದರ್ಶನ್ ಎದುರಿಸ್ತಾ ಇದ್ದಾರೆ. ಈ ಕೇಸ್ಗಳನ್ನು ಮುಂದಿಟ್ಟುಕೊಂಡು ದರ್ಶನ್ ಅವರನ್ನ ಇನ್ನಷ್ಟು ಸಂಕಷ್ಟಕ್ಕೆ ಸಿಲುಕಿಸಲು ಪೊಲೀಸರು ಮುಂದಾಗಿದ್ದಾರೆ. ಅದು ಈಗ ದರ್ಶನ್ ಅವರನ್ನ ಮತ್ತು ಇನ್ನೂ 4 ಜನರನ್ನ ಕಸ್ಟಡಿಗೆ ಇನ್ನೂ 1 ವಾರ ಕೊಡಿ ಅಂತ ಕೇಳಿದರು. ಅವರು 2 ದಿವಸ ಕೊಟ್ಟಿದ್ದಾರೆ. ಅಷ್ಟರವರೆಗೆ ಅವರ ಇನ್ವೆಸ್ಟಿಗೇಷನ್ ಮುಗಿದ್ರೆ ಅವರನ್ನು ಜುಡಿಷಿಯಲ್ ಕಸ್ಟಡಿಗೆ ಕೊಡ್ತಾರೆ. ಈಗ ಪೊಲೀಸ್ ಕಸ್ಟಡಿಗೆ 4 ಜನ, ಮಿಕ್ಕವ್ರನ್ನೆಲ್ಲ ಜುಡಿಷಿಯಲ್ ಕಸ್ಟಡಿನಲ್ಲಿ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. ಆರೋಪಿ 10 ವಿನಯ್, ಆರೋಪಿ 14 ಪ್ರದೋಷ್ ತೀವ್ರ ವಿಚಾರಣೆ ಮಾಡಲಾಗಿದೆ. ಇನ್ನು ಕೊಲೆ ಕೇಸ್ನ ಕೇಂದ್ರ ಬಿಂದುವಾದ ಪಟ್ಟಣಗೆರೆ ಶೆಡ್ ಮಾಲೀಕರಿಂದ ತೆರಿಗೆ ವಂಚನೆ ಆರೋಪ ಕೇಳಿ ಬಂದಿದೆ. 15 ವರ್ಷದಿಂದ ಬಿಬಿಎಂಪಿ ಅಧಿಕಾರಿಗಳು ತೆರಿಗೆ ಕಟ್ಟಿಸಿಕೊಂಡಿಲ್ಲ. ಹೀಗಾಗಿ ಪಾಲಿಕೆ ಅಧಿಕಾರಿಗಳಿಗೆ ಬಿಬಿಎಂಪಿ ಆಡಳಿತಾಧಿಕಾರಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಯಾಕೆ ತೆರಿಗೆಯನ್ನ ಕಟ್ಟಿಸಿಕೊಂಡಿಲ್ಲ ಅಂತ ವರದಿ ಕೊಡುವಂತೆ ಸೂಚಿಸಿದ್ದಾರೆ. ತೆರಿಗೆ ಪಡೆಯದೆ ಅಧಿಕಾರಿಗಳು ಶಾಮೀಲಾಗಿದ್ದಾರಾ ಎಂಬುದರ ಬಗ್ಗೆ ಬಿಬಿಎಂಪಿ ಆಡಳಿತಾಧಿಕಾರಿ ಉಮಾಶಂಕರ್ ತನಿಖೆಗೆ ಆದೇಶಿಸಿದ್ದಾರೆ. ಅಧಿಕಾರಿಗಳಿಗೆ ಈಗ ಸ್ಟ್ರಿಕ್ಟ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಅವರು ತೆರಿಗೆ ಕಟ್ಟಲಿ, ಇಲ್ಲಾಂದರೆ ಕ್ರಮ ತಗೊಳ್ಳಿ ಅಂತ. ಅವರೊಬ್ಬರಿಗೆ ಅಲ್ಲ, ಇಡೀ ನಗರದಲ್ಲಿ ಸುಮಾರು 600 ಕೋಟಿಗಳಿಗಿಂತ ಹೆಚ್ಚಿನ ತೆರಿಗೆ ವಸೂಲಿ ಆಗಿದೆ. ತೆರಿಗೆ ವಸೂಲಾತಿ ಕ್ರಮಗಳೇನೇನಿದೆ ಅವುಗಳನ್ನು ಭಾಳ ಸ್ಟ್ರಿಕ್ಟಾಗಿ ಕಾರ್ಯಗತಗೊಳಿಸ್ತಾ ಇದ್ದೀವಿ. ಯಾಕೆ ಕಟ್ಟಲಿಲ್ಲ, ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರಾ, ನೋಟಿಸ್ ಕೊಟ್ಟಿರಲಿಲ್ವಾ, ಅಥವಾ ಯಾರಾದರೂ ಅವ್ರ ಜೊತೆಗೆ ಸೇರ್ಕೊಂಡಿದ್ದಾರಾ ಲೋಕಲ್ ಅಫಿಷಿಯಲ್ಸ್ ಅಂತ ಹೇಳಿ ಅದನ್ನು ಕೂಡ ತನಿಖೆ ಮಾಡ್ತಿದ್ದಾರೆ.
ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಜೂನ್ 8ರಂದು ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ಕೊಟ್ಟು ಹತ್ಯೆಗೈದು ಸುಮನಹಳ್ಳಿ ಬಳಿ ಮೃತದೇಹವನ್ನ ಎಸೆಯಲಾಗಿತ್ತು. ಮಾರನೇ ದಿನ ಅಂದ್ರೆ ಭಾನುವಾರ ಬೆಳಗ್ಗೆ ಪತ್ನಿ ಜೊತೆಗೆ ದರ್ಶನ್ ಪೂಜೆಯಲ್ಲಿ ಪಾಲ್ಗೊಂಡಿದ್ದಾಗಿ ವಿಚಾರಣೆ ವೇಳೆ ಬಯಲಿಗೆ ಬಂದಿದೆ. ಇತ್ತೀಚೆಗೆ ಬನಶಂಕರಿಯ ಪ್ಲಾಟ್ನ ರಿನೋವೇಷನ್ ಕೆಲಸ ಮಾಡಿಸಿದ್ದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪೂಜೆಯನ್ನ ಇಟ್ಕೊಂಡಿದ್ರು. ಭಾನುವಾರ ಬೆಳಗ್ಗೆ 7:30ರಿಂದ 10 ಗಂಟೆ ತನಕ ದರ್ಶನ್ ಪೂಜೆಯಲ್ಲಿ ಭಾಗವಹಿಸಿದ್ರು. ಬಳಿಕ ಶೂಟಿಂಗ್ ಇದೆ ಅಂತ ಹೇಳಿ ಮೈಸೂರಿಗೆ ದರ್ಶನ್ ತೆರಳಿದ್ದಾರೆ. ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಕಾಮಾಕ್ಷಿಪಾಳ್ಯ ಪೊಲೀಸರು ಮೈಸೂರಿಗೆ ತೆರಳಿ ದರ್ಶನ್ ಅನ್ನ ಬಂಧಿಸಿದ್ದಾರೆ. ಇನ್ನು ಪೊಲೀಸ್ ಕಸ್ಟಡಿಯಲ್ಲಿರುವ ದರ್ಶನ್ ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದಿದೆ. ಟೆನ್ಷನ್ ನಲ್ಲೇ ಕಾಲ ಕಳೀತಾ ಇರುವಂತಹ ದರ್ಶನ್ನ ದೇಹದ ತೂಕದಲ್ಲೂ ಕೂಡ ಇಳಿಕೆಯಾಗಿದೆ ಅಂತ ಮೆಡಿಕಲ್ ರಿಪೋರ್ಟ್ನಲ್ಲಿ ಗೊತ್ತಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸೂತ್ರಧಾರಿಗೆ A1 ಪವಿತ್ರ ಗೌಡ ಅನ್ನೋದು ಪೊಲೀಸ್ ತನಿಖೆಯಲ್ಲಿ ಬಯಲಾಗಿದೆ. ಆರೋಪಿ ಪವಿತ್ರ ಗೌಡ ಪ್ರಚೋದನೆಯಿಂದಲೇ ರೇಣುಕಾಸ್ವಾಮಿ ಹತ್ಯೆ ಆಗಿದೆ ಅನ್ನೋದು ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ಉಲ್ಲೇಖಿಸಲಾಗಿದೆ. ಇಡೀ ಘಟನೆಗೆ ಪವಿತ್ರ ಗೌಡ ನೇರ ಕಾರಣ. ಆಕೆಯ ಮಾತು ಕೇಳಿ ದರ್ಶನ್ ಹಾಳಾಗಿದ್ದಾರೆ. ಕೊಲೆಗೆ ಅಭಿಮಾನಿ ಬಳಗ ಹಣಬಲ ಬಳಸಲಾಗಿದೆ. ಕೊಲೆ ಕುಕೃತ್ಯದಲ್ಲಿ ದರ್ಶನ್ ಭಾಗಿಯಾಗಿರುವುದಕ್ಕೆ ಸಾಕಷ್ಟು ಸಾಕ್ಷಿ ಪುರಾವೆ ಇದೆ. ದರ್ಶನ್ ಜೊತೆ ಕಾರಿನಲ್ಲಿ ಹೋದ ಪವಿತ್ರ ಗೌಡ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾಳೆ ಅಂತ ರಿಮ್ಯಾಂಡ್ ಕಾಪಿಯಲ್ಲಿ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ. ಸದ್ಯ ಪವಿತ್ರ ಗೌಡ ನಿವಾಸದಲ್ಲಿ ಚಪ್ಪಲಿ ಸೀಸ್ ಮಾಡಲಾಗಿದೆ. ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣದಲ್ಲಿ A1 ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಐಷಾರಾಮಿ ಜೀವನ ಮಾಡ್ತಾ ಇದ್ದ ಪವಿತ್ರ ಗೌಡ ಈಗ ಪರಪ್ಪನ ಅಗ್ರಹಾರದ ಮಹಿಳಾ ಡಿ ಬ್ಯಾರೆಕ್ನಲ್ಲಿ ಬಂಧಿಯಾಗಿದ್ದಾರೆ. ನಿನ್ನೆ ಸಂಜೆಯ ವೇಳೆಗೆ ಪರಪ್ಪನ ಅಗ್ರಹಾರ ಸೇರಿದ ಪವಿತ್ರ ಗೌಡ ಅಂಡ್ ಪಟಾಲಂಗೆ ಇಂದು ಜೈಲು ಅಧಿಕಾರಿಗಳು ಕೈದಿ ನಂಬರ್ ಅನ್ನ ಕೊಟ್ಟಿದ್ದಾರೆ. ಪವಿತ್ರ ಗೌಡಗೆ 6024 ಕೈದಿ ನಂಬರ್ ಕೊಟ್ಟಿದ್ದಾರೆ. ಇನ್ನು ರಾತ್ರಿ ಜೈಲು ಅಧಿಕಾರಿಗಳು ಪ್ರತಿಯೊಬ್ಬರ ದಾಖಲೆಗಳ ಪರಿಶೀಲಿಸಿ ವೈದ್ಯಕೀಯ ತಪಾಸಣೆಯನ್ನ ಕೂಡ ನಡೆಸಿದ್ರು. ಪವಿತ್ರ ಗೌಡ ಆರೋಗ್ಯದಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ಅಂತ ವೈದ್ಯರು ಹೇಳಿದ್ದಾರೆ. ಮುಂಜಾನೆ ಸಹ ಕೈದಿಗಳೊಂದಿಗೆ ಪವಿತ್ರ ಗೌಡ ಉಪಹಾರ ಸೇವಿಸಿದ್ದಾರೆ. ಇನ್ನು ಆರೋಪಿಗಳಾದ ಪವನ್, ರಾಘವೇಂದ್ರ, ನಂದೀಶ್, ಜಗದೀಶ್, ಅನುಕುಮಾರ್, ನಾಗರಾಜ್, ಲಕ್ಷ್ಮಣ್, ದೀಪಕ್ ಮತ್ತು ಕೇಶವ್ ಜೈಲಿನ ಕ್ವಾರಂಟೈನ್ ಸೆಲ್ನಲ್ಲಿದ್ದಾರೆ.